ಹಾಯ್, ಹಲೋ, ನಮಸ್ತೆ. ನಾನಿವತ್ತು ಶಬರಿಮಲೆಗೆ ಹೋಗಿ ಬಂದಿರೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡು ವಿಡಿಯೋ ಮಾಡಿದೆ. ಆದ್ವಿಕ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಬ್ಲ್ಯಾಕ್ ಕಲರ್ ಶರ್ಟ್ ಅಂದ್ರೆ ಕಪ್ಪು ಶರ್ಟ್ ನ ಸೆಲೆಕ್ಟ್ ಮಾಡಕ್ಕೆ ಹೋಗಿದ್ವಿ. ಸೊ ಆದ್ವಿಕ್ಗೆ ಈ ಶರ್ಟ್ ಇಷ್ಟ ಆಯ್ತು. ಇದಾದ ನಂತರ ಮನೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ನೀಟಾಗಿ ಮಾಡಿಬಿಟ್ಟು ಮನೇಲಿ ಒಂದು ಸ್ವಲ್ಪನೂ ಏನೋ ಸೂತ್ಕ ಇರಬಾರ್ದು. ಸೊ ಹಾಗಾಗಿ ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ದೀಪ ಹಚ್ತೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಆ ದೀಪ ಆರ್ದಂಗೆ ನೋಡ್ಕೊಬೇಕು. ಯಾಕೆ ಅಂದರೆ ಆಗಿನ ಕಾಲದಲ್ಲೆಲ್ಲ ದೀಪ ಅಂದರೆ ಅವರು ಹೋಗಿ ಬರೋ ತನಕ ಕ್ಷೇಮವಾಗಿರುತ್ತೆ ಅನ್ನೋದು ನಂಬಿಕೆ. ಯಾಕಂದರೆ ಇವಾಗೆಲ್ಲ ಫೋನ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಏನು ಅಂತ ಕೇಳ್ಬೋದಾಗಿತ್ತು. ಬಟ್ ಅವಾಗೆಲ್ಲ ಆ ಥರ ಇರಲಿಲ್ಲ. ಸೊ ಹಂಗಾಗಿ ದೀಪದ ಮೂಲಕ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಸ್ತಾನೆ ಅನ್ನೋ ನಂಬಿಕೆ ಮೇಲೆ ದೀಪ ಇಟ್ಟು ಪೂಜೆ ಮಾಡ್ತೀವಿ. ಸೊ ಇದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಯಾರ್ಯಾರು ಮಾಲೆ ಹಾಕ್ಸ್ಕೊತಾರೋ ಅವ್ರಿಗೂ ಮಾಲೆ ಹಾಕ್ಸ್ಕೊಂಡು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಗುರುಗಳು ಸ್ವಾಮಿ ಇರ್ತಾರಲ್ಲ ಅವರು ಮಾಲೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಇದಾದ್ಮೇಲೆ ಇರುಮುಡಿ ಕಟ್ತಾರೆ. ಇರುಮುಡಿ ಕಟ್ಟೋ ಟೈಮಲ್ಲಿ ತುಂಬಾ ಜನ ಇದ್ರು. ಸೊ ಹಂಗಾಗಿ ಒಬ್ರಾದ್ಮೇಲೆ ಒಬ್ರು ಕಟ್ಟಿಸ್ಕೊಂತಾ ಇದ್ರು. ಯಾಕಂದ್ರೆ ಇವರು ಟ್ರೈನಿಗೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಫಸ್ಟ್ ಆದ್ವಿಕ್ರಾಮ್ಗೆ ಕನ್ಯಾಸ್ವಾಮಿ ಅಲ್ಲ, ಅದಕ್ಕೋಸ್ಕರ ಅವನಿಗೆ ಫಸ್ಟ್ ಇರುಮುಡಿನ ಕಟ್ಟಿದ್ರು ಗುರುಗಳ ಸ್ವಾಮಿಯವರು. ಕಟ್ಟಾದ್ಮೇಲೆ ನೆಕ್ಸ್ಟ್ ಒಬ್ರಾದ್ಮೇಲೆ ಒಬ್ರು ಕಟ್ಟಿಸ್ಕೊಂಡು ಎಲ್ಲ ಟ್ರೈನ್ಗೆ ಹೋಗ್ಬೇಕಲ್ಲ. ಸೊ ಹಂಗಾಗಿ ಇವ್ರು ಆಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಮನೆಯವ್ರ ಫ್ರೆಂಡ್ ಅಮ್ಮ ಅವರು ಮಾಲೆ ಫಸ್ಟ್ ಟೈಮ್ ಹಾಕ್ತಾ ಇದ್ರು, ಮಾದೇವಮ್ಮ ಅಂತ ಹೇಳ್ಬಿಟ್ಟು. ಆಂಟಿ ಕೂಡ ಶಬರಿಮಲೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಸೊ ಅವರು ಶಬರಿಮಲೆಗೆ ಹೊರಟ್ರು. ಇವ್ರು ನೋಡಿ ಆದ್ವಿಕ್ರಾಮ್ನ ಕರ್ಕೊಂಡೋದ್ರಲ್ಲ ಅವರು ಗುರುಸ್ವಾಮಿ, ಇವರು ನನ್ನ ತಮ್ಮ ಸ್ವಾಮಿ ಅಂತ ಹೇಳ್ಬಿಟ್ಟು ಇವ್ರು ಸೆಕೆಂಡ್ ಟೈಮ್ ಆಗ್ತಾ ಇರೋದು. ಸೊ ಟೋಟಲ್ ಒಂದು 5 ಮೆಂಬರ್ಸ್ ಹೋದ್ರು ದೇವಸ್ಥಾನಕ್ಕೆ ದರ್ಶನ ಮಾಡ್ಲಿಕ್ಕೆ. ಇವ್ರು ನಮ್ಮಮ್ಮ, ಇವ್ರು ಶಬರಿಮಲೆಗೆ ಹೋಗಕ್ಕೆ ತುಂಬಾ ಆಸೆ ಇತ್ತು. ಸೊ ಹಂಗಾಗಿ ಇವರು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರ ಜೊತೆ. ಟೋಟಲು ನಮ್ಮಮ್ಮ, ನಮ್ಮ ಅತ್ತೆ ಮತ್ತೆ ನನ್ನ ತಮ್ಮ ಹಾಗೆ ನನ್ನ ಮಗ ಆದ್ವಿಕ್ರಾಮು, ನಮ್ಮ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದೊಂದು ಗ್ರೂಪಲ್ಲಿ ಫೋಟೋ ತೆಕ್ಕೊಂಡ್ವಿ. ಹೇಳ್ಬೇಕು ಅಂದ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ತುಂಬಾ ನಿಷ್ಠೆ, ನಯ ಭಕ್ತಿಯಿಂದ ತುಂಬಾ ಮಡಿಯಿಂದ ಹೋಗ್ಬೇಕು. ಇದು ಬಂದ್ಬಿಟ್ಟು ಆದ್ವಿಕ್ ಜೊತೆ ಒಂದು ಫೋಟೋಸ್ ತೆಗೆಸ್ಕೊಂಡೆ. ಸೊ ಇದೆಲ್ಲ ಲೈನಾಗಿ ಒಬ್ರಾದ್ಮೇಲೆ ಒಬ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡೆ ಸ್ವಾಮಿಯವ್ರ ಜೊತೆ. ಹೋಗೋ ಹಿಂದಿನ ದಿವಸ ಅವನಿಗೆ ತುಂಬ ಹುಷಾರಿರ್ಲಿಲ್ಲ. ಬಟ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ತಕ್ಷಣ ಆ ಸ್ವಾಮಿನೇ ಅವನ್ನ ನಿಜವಾಗ್ಲೂ ಕಾಪಾಡ್ಕೊಂಡು ಕರ್ಕೊಂಡು ಹೋಗಿ ಬಂದ ಹುಷಾರಾಗಿ. ಅಯ್ಯಪ್ಪ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಅಯ್ಯಪ್ಪ ಸ್ವಾಮಿನ ನಂಬಿದ್ರೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಎಲ್ರಿಗೂ. ಸೊ ಇರ್ಮುಡಿಯಿಂದ ಇವರು ಮೆಟ್ರೋ ಸ್ಟೇಷನ್ಗೆ ಹೋದ್ರು. ಮೆಟ್ರೋ ಸ್ಟೇಷನಿಂದ KR ಪುರಮಿಂದ ಅವ್ರಿಗೆ ಟ್ರೈನ್ ಇತ್ತು. KR ಪುರಮಲ್ಲಿ ಸ್ವಲ್ಪ ಲೇಟ್ ಆಯಿತು ಟ್ರೈನ್ ಬರೋದು. ಸೊ ಹಂಗಾಗಿ ಸ್ವಾಮಿಗಳು ವಾಕಿಂಗ್ ಮಾಡ್ತಾ ಇದ್ರು. ಇವರು ಅವ್ರು ಹೋಗಂತ ಸ್ಲೀಪರ್ ಕೋಚಿಂಗ್ ಟ್ರೈನು. ಸೊ ಅಲ್ಲಿ ನೋಡಿ ಎಲ್ಲರೂ ಕುತ್ಕೊಂಡು ಎಲ್ಲಡ್ಕೆ ಹಾಕೊಂಡು ಕೂತಿದ್ದಾರೆ ಸ್ವಾಮಿಗಳೆಲ್ಲರೂ. ಸೊ ಇವ್ರಿಗೆ ಮಾರ್ನಿಂಗ್ ದರ್ಶನ ಆಯಿತು. ಸೊ ಹಂಗಾಗಿ ನೈಟು ಟ್ರೈನ್ ಹತ್ತಿದ್ರು. ಮಾರ್ನಿಂಗು ಅಲ್ಲಿ ರೀಚ್ ಆಗಿದ್ದಾರೆ. ಮಾರ್ನಿಂಗ್ ರೀಚ್ ಆಗಿದ ತಕ್ಷಣ ಪಂಪಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಇವರು ದೇವಸ್ಥಾನ ಮೂವರಿಗೆ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟೂರಿಗೆ ಬುಕ್ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ಅವ್ರು ಎಷ್ಟು ಹೇಳ್ತಾರೋ ಸೀಸನ್ ತಕ್ಕನಂಗೆ ಅಮೌಂಟ್ ಹೇಳ್ತಾರೆ. ಸೊ ಅಮೌಂಟ್ ಕೊಟ್ಬಿಟ್ಟು ಅವರೇ ಎತ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಬಿಡ್ತಾರೆ. ಹೋಗಿ ಬರೋಕ್ಕೂ ಅಮೌಂಟು ಹೇಳ್ತಾರೆ ಅವರು ಒಂದೇ ಸಲ. ಸೊ ಇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತಂತೆ ಅವತ್ತು. ಸೊ ಹಾಗಾಗಿ ಇವರು ಕ್ಯೂವಲ್ಲಿ ನಿಂತ್ಕೊಂಡಾಗ ಫೋಟೋಸ್ ತೆಗೆದಿದ್ದಾರೆ. ಸೊ ಇದಾದ ತಕ್ಷಣ ದರ್ಶನ ಆದಮೇಲೆ ಮತ್ತೆ ರಿಟನ್ನು ವಾಪಸ್ ಬರ್ತಾ ಇರ್ಬೇಕಾದ್ರೆ ವಿಡಿಯೋ ಮಾಡಿರೋ ಅಂಥದ್ದು. ಆದ್ವಿಕು ಒಬ್ಬನೇ ಫುಲ್ ಮೇಲೆ ಹತ್ತಿ ಇಳ್ದಿದ್ದಾನಂತೆ. ಎಷ್ಟೇ ಇದ್ದರೂ ಅಯ್ಯಪ್ಪ ಸ್ವಾಮಿ ಪವಾಡನ ಮತ್ತು ಆ ಮಹಿಮೆನ ಯಾರಿಗೂ ಏನು ಇದು ಮಾಡೋಕ್ಕಾಗಲ್ಲ. ಅಯ್ಯಪ್ಪ ದೊಡ್ಡವನು. ಸೊ ಹಾಗಾಗಿ ಹೆಂಗೋ ಆ ಭಗವಂತ ಅವನನ್ನು ಈ ವಯಸ್ಸಿಗೆ ನೋಡೋ ಅವಕಾಶ ಕೊಟ್ಟಿರೋದಕ್ಕೆ ದೇವ್ರಿಗೆ ಎಷ್ಟು ಹೇಳಿದ್ರು ಬೇಡಿಕೆಯಿಂದ ಬೇಡ್ಕೊಂಡ್ರು ಸಾಲಲ್ಲ. ಸೊ ಇದೆಲ್ಲ ಗ್ರೂಪ್ ಫೋಟೋ. ಇಷ್ಟು ಜನ ಹೋಗಿದ್ರು. ಇವ್ರು ಮೂವರು ಡೋರಿಯಲ್ಲಿ ಹೋಗಿದ್ರು. ಸೊ ಮತ್ತು ಅವರು ರಿಟರ್ನ್ ಬಂದ ತಕ್ಷಣ ಕನ್ಯಾಸ್ವಾಮಿಗೆ ಪಾದ ತೊಳೆದು ಒಳಗಡೆ ಕರ್ಕೊಬೇಕು ಅಂದರು. ಸೊ ಹಾಗಾಗಿ ನಾನು ಆದ್ವಿಕಿಗೆ ಪಾದ ತೊಳೆದ್ಬಿಟ್ಟು ಒಳಗಡೆ ಕರ್ಕೊಂಡೆ. ಆದಮೇಲೆ ಮನೆಯಲ್ಲಿ ಬಂದು ಸ್ನಾನ ಮಾಡಿಕೊಂಡು ಎಲ್ಲರಿಗೂ ಮಾಲೆ ತೆಗೆಯೋಂಥ ದೃಶ್ಯ. ಸೊ ಇವ್ರು ಬಂದು ಗುರುಸ್ವಾಮಿ ಅದೇ ಟೈಮ್ಗೆ ಬಂದ್ಬಿಟ್ಟು
ಮಾತಾಡಿಸ್ಕೊಂಡು ಹೋದರು. ಸೊ ಎಲ್ಲರೂ ಲೈನಾಗಿ ನಿಂತಿದ್ದಾರೆ. ಒಬ್ಬರೊಬ್ಬರೇ ಮಾಲೆ ತೆಗೆಸ್ಕೊಂಡು ಅವರು ಎತ್ತಿಡ್ತಾರೆ. ನೆಕ್ಸ್ಟ್ ಮಾಲೆಗೆ ಹೋಗ್ಬೇಕಾದ್ರೆ ಅದು ಒಂದು ಕಡೆ ಎತ್ತಿಟ್ಬಿಟ್ಟು ಇನ್ನು ಮತ್ತೆ ಅದನ್ನು ತೆಗಿಯಲ್ಲ ಹೊರಗಡೆ. ಸೊ ಹಾಗಾಗಿ ಒಂದು ಕಡೆ ಎತ್ತಿಟ್ಟಿರ್ತಾರೆ. ಎಲ್ಲರದು ಒಬ್ರೊಬ್ರದ್ದೇ ತೆಕ್ಕೊಂಡು ಬಂದರು ಮಾಲೆನ. ಸೊ ಇದು ತೆಗ್ದಾದ್ಮೇಲೆ ಒಂದು ಸಲ ಹಾಕ್ತೀನಿ ಅಂತ ಅಂದ್ಕೊಂಡಿರೋರಿಗೆ ಎಲ್ಲಾದರೂ ಮರದ ಕೆಳಗಡೆನೋ ಅಥವಾ ದೇವ್ರ ಹತ್ರನೋ ಇಟ್ಟು ಬರ್ಬೋದು ಮಾಲೆನ. ನಾವು ಮತ್ತೆ ಹಾಕ್ತೀವಿ ಅಂದರೆ ಒಂದು ಬಾಕ್ಸಲ್ಲಿ ಎತ್ತಿಡ್ಬೋದು. ಸೊ ರಾಮನು ಮಾಲೆ ತೆಗ್ದ, ಅವನು ಎತ್ತಿಡ್ತಾನೆ. ನೆಕ್ಸ್ಟ್ ಅವನು ದೊಡ್ಡವನಾದಮೇಲೆ ಅವ್ರ ಅಪ್ಪನ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕಾಪಾಡಲಿ ಅಂತ ಹೇಳ್ಕೊತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಂ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.